ಎಲ್ಲ ಬೇರೆ ಬಂಧುಗಳೇ, ಇವತ್ತು ಇಂಡಿ ನಗರದ ನಗರವಾಸಿಗಳಿಗೆ ಮತ್ತು ಬೇರೆ ಭಾಗದಿಂದ ಬರ್ತಕ್ಕಂಥ ಜನರಿಗೆ ಇಂಡಿ ನಗರದ ಅನೇಕ ಕಡೆ ಸ್ಥಿತಿ ಲೆಂತ್ ಮತ್ತು ಬ್ರೆಡ್ತ್ ಹೆಚ್ಚಿದಾಗುವುದರಿಂದ ಸಾಮಾನ್ಯ ಜನರಿಗೆ ಈ ಭಾಗದಿಂದ ಈ ಹೊಸನಗರಿಯ ನಮ್ಮ ದೇಶಪಾಂಡೆ ವೆಲ್ಟಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಈ ಕಡೆ ಸ್ಟೇಡಿಯಂ ಏನು ಎಜುಕೇಷನ್ ಸೊಸೈಟಿಗಳು ಹಬ್ಬ ಮಾಡಿದ್ವಿ ನಾವು. ಆ ಎಲ್ಲ ವಿದ್ಯಾರ್ಥಿಗಳು ಭಾಳ ಸಲ ನಾನು ಹೇಳಿದ್ರು ನಮಗೊಂದು ಬಸ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ. ಆ ಮಕ್ಕಳಿಗೆ ಅನುಕೂಲ ಆಗಲಿ. ಈ ಕಡೆ ಕಲೆಕ್ಟರ್ ರೋಡಿನ ಕಡೆ ಸಾತ್ಪುರ್ ಹೋಗುವಂಗ, ಯಾಕಂದ್ರೆ ಸಾತ್ಪುರ್ ಇಂಡಿ ನಗರ ಒಂದು ವಾರ್ಡ್ ಇರೋದ್ರಿಂದ ಇಂಡಿ ನಗರದ ಎಲ್ಲ 23 ವಾರ್ಡ್ಗಳಲ್ಲಿ ಎಲ್ಲಿ ಅತ್ಯಂತ ಮುಖ್ಯವಾಗಿ ರಸ್ತೆಗಳದಾವ ಅಲ್ಲಿ ಸಂಚಾರ ಮಾಡಲಿಕ್ಕೆ ಒಂದು ನಗರ ಸಂಚಾರ ಸಾರಿಗೆ ಆಗ್ಬೇಕಂತೇಳಿ 10 ವರ್ಷದಿಂದ ಹೇಳಿದ. ಈಗ ಇಲಾಖೆಯವ್ರು ಕಾಣ್ತಾ ಇರೋರು ಅವರಿಗೆ ಕಳಕಳಿ ಕಡಿಮೆ ಈ ಇಲಾಖೆಯಲ್ಲಿ ನಾನು ಗಮನಿಸಿದೆ. ಅದ್ರ ಕಾರಣ ಏನಂತ ಕೇಳಿದ್ರೆ ಕೋವಿಡ್ ಬಂದಿದ್ದರಿಂದ ಇಲಾಖೆಯಲ್ಲಿ ಅನೇಕ ಸಮಸ್ಯೆಗಳನ್ನ ಆರ್ಥಿಕ ಮುಗ್ಗಟ್ಟಿನಿಂದ ಇವತ್ತು ಅನೇಕ ಹಣಕಾಸುಗಳನ್ನು ಇಟ್ಕೊಂಡು ನಡೆಸುತ್ತಾರೆ. ಯಾವುದೇ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಗೆ ಯಾವ ಪ್ರಮಾಣದಲ್ಲಿ ಕಲ್ಪಿಸಬೇಕಾಗಿತ್ತು ಇಲಾಖೆಗಳು ಕಲ್ಪಿಸಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ನಾವೆಲ್ಲ ಒಪ್ಕೋಬೇಕಾಗ್ತದೆ. ಹಾಗೆ ಮುಂದಿನ ನಿರ್ಮಾಣದಲ್ಲಿ ಇದು ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಇದು ಕಾಮನ್ ಮ್ಯಾನ್ ಸಾಮಾನ್ಯ ಜನರು ಅನುಕೂಲ ಆಗ್ತಕ್ಕಂಥ ಒಂದು ಇಲಾಖೆ. ನಮ್ಮಲ್ಲಿ ಮುಂದೆ ರೈಲ್ವೆ ಸ್ಟೇಷನ್ ಇಲ್ಲಿ ಬರಬೇಕಾದ್ರೆ ಬೇರೆ ಪ್ರೈವೇಟ್ ವೆಹಿಕಲ್ಸ್ ಬಂದ್ರೆ ನೀವು ಹೆಚ್ಚಿನ ರೇಟ್ ಆಯಿತು 20 ರೂಪಾಯಿ ತೋತಾರೆ, 20 ರೂಪಾಯಿ 30 ರೂಪಾಯಿ. ನೀವು ಎಷ್ಟು ಹೋಗ್ತೀರಿ? 10 ರೂಪಾಯಿಗಿಂತ ಹೆಚ್ಚಿಗೆ ಮಾಡಿಕೊಳ್ಳಿ. ಬಸ್ ಸ್ಟ್ಯಾಂಡ್ ಇನ್ನು ಹೋಗ್ಲಿಕ್ಕೆ 10 ರೂಪಾಯಿ ಹೋಗ್ಬೋದಾಯ್ತು. ಸಾಮಾನ್ಯ ಜನರಿಗೆ ಬಸ್ನಾಗ ಯಾರು ತಿರುಗಾಡ್ತಾರೆ? ಸಾಮಾನ್ಯ ಜನ. ಅವ್ರಿಗೆ ಎಷ್ಟು ಅನುಕೂಲ ಆಗಂಗೆ ಮಾಡಬೇಕಾದ್ರು ಕರ್ತವ್ಯ. ಅದು ಮೊದಲನೇ ಹಂತ. ಎರಡನೇ ಹಂತ ಇವರು ಸರೌಂಡಿಂಗ್ ವಿಲೇಜಸ್ ಸಾಲುಗಿ, ರೂಗಿ, ಇಂಗ್ಳಿಗಿ, ಚಿಕ್ಕನೂರು ಏನು ಸರೌಂಡಿಂಗ್ ವಿಲೇಜಸ್ ಅದಾವ ಇಲ್ಲೂ ಸಹಿತ ಎರಡನೇ ಹಂತದೊಳಗೆ ಒಟ್ಟಾರೆ ನಗರದ ಜನ ಇವತ್ತು ನೀವು ಒಂದು ಸ್ವಲ್ಪ ಈ ಬಸ್ಗಳು ತಿರುಗಾಡೋದ್ರಿಂದ ಅನುಕೂಲ ಆಗ್ತದೆ. ಉದಾಹರಣೆಗೆ KVದಿಂದ ದೇಶಪಾಂಡೆ ಎಲ್ಟಿ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು? ಅದಕ್ಕೆ ಅನುಕೂಲ ಆಗಲಿ ತಗೊಂಡು ನನಗೂ ಹಿಂಗೆ ಲೇಟ್ ಆಗಲ್ಲ. ಎಲ್ಲಿ ಡಿಪೋ ಉದ್ಘಾಟನೆ ಮಾತಾಡೋದು ಅವತ್ತು ನಗರ ಸಾರಿಗೆ ಮಾಡುವುದು ಇದು ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ. ಸೊ ನಿಮಗೆ ಮಾಡೋದು ಆಗಲಿಲ್ಲ ಅಂದರೆ ಇಲಾಖೆ ಮಾಡೋದೇನಾಗೋದಿಲ್ಲ. ಐ ಬಸ್ಗಳು ವಿಲೇವಾರಿ ಮಾಡಿ ಜನರಿಗೆ ಅನುಕೂಲ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕಂದ್ರೆ ಶ್ರಮ ನಮ್ಮ ಭಾರತ ಜೊತೆಗೆ ಸ್ವರೂಪದ ಇವರ ಪುರುಪುಳಿ ಅಂತ ಹೇಳ್ತೀನಿ. ಇಂದಿನ ನಗರದ ಜನರು ಈ ಸೇವೆಯನ್ನು ಹೃದಯದಿಂದ ನೀವೆಲ್ಲ ಇದನ್ನು ಯಶಸ್ವಿ ಮಾಡ್ತೀವಿ ಅಂತ ನನ್ನ ಸೂಕ್ಷ್ಮವಾದ ಅನಿಸಿಕೆ ಅದ. ಹಾಗೂ ಇವತ್ತಿನ ಪೂಜೆ ಮಾಡಿರಲಿ ಯಾವುದೇ ವಿಘ್ನಗಳಿಗೆ ಈ ವೆಹಿಕಲ್ಸ್ ಏನು ಧರ್ಮಿಸಿದ್ದಾರೆ. ನನಗೆ ಸೋಮವಾರ, ಮಂಗಳವಾರ, ಬುಧವಾರ ಇಲ್ಲಿ ರೂಟೆಡ್ ಪಾಪ್ಯುಲೇಷನ್ ಹೊರಗಿಂದ ಬರ್ತಿರ್ತಾರೆ. ರಸ್ತೆ ಮೇಲೆ ಹೆಚ್ಚಿನ ಜನ ಇರ್ತಾರೆ. ಈ ಸರೌಂಡಿಂಗ್ ಜನದಟ್ಟಿ ಪ್ರದೇಶದೊಳಗೆ ಸೌಕಾಶ್ BMTC ಬಸ್ ನೋಡ್ತಿರ್ತೀವಿ ಬೆಂಗಳೂರಲ್ಲಿ. ಸಾಮಾನ್ಯ ಜನರಿಗೆ ಅನುಕೂಲ ಆಗಲಾರ್ದಂಗೆ ಎಲ್ಲರಿಗೂ ಅನುಕೂಲ ಆಗಂಗೆ ಡ್ರೈವರ್ಸ್ ಕಂಡಕ್ಟರ್ ಸರಿಯಾಗಿ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಬಸ್ ಸ್ಟ್ಯಾಂಡ್ ಸ್ವಚ್ಛ ಇರಬೇಕು. ಯಾಕಲ್ಲಿ ಬಂದು ಪ್ರಯತ್ನ ಮಾಡಿಲ್ಲ ಅಂದ್ರೆ ಸ್ವಚ್ಛ ಇಲ್ಲ ಜಾಗ ಬರುತ್ತೆ ನನಗೆ ಅನಿಸಿಲ್ಲ. 4 ಸಲ ಬಂದು ಹೇಳೋದು ನನಗೆ ಯಾಕಾಗಿ ಇವತ್ತಿಗೆ ಪ್ರೈವೇಟ್ ಕ್ಲಿನಿಕ್ ಆಗಿಲ್ಲ. ಸೊ ಅವೆಲ್ಲ ಸ್ವಚ್ಛತೆ ಇಟ್ಟರೆ ಅಂದ್ರೆ ನಿಮಗೆ ಒಂದು ಗಾಡಿ ಬರ್ತದೆ. ಎಷ್ಟೋ ಮಂದಿ ಅದನ್ನು ನೆನಪಿಸ್ಬೋದಾರೆ. ಸೊ ಆ ಕೆಲಸ ನೀವೆಲ್ಲ ಮಂದಿ ಮಾಡಿದಾಗ ಮಾಡಿದೆ ಅಂತ ನಾನು ಆಶಿಸಿ ಮತ್ತು ಪುರಸಭೆಯು ಇದಕ್ಕೆ ಎಲ್ಲೆಲ್ಲಿ ನೀವು ನಿಜವಾಗಿ ಸ್ಟಾಪ್ಸ್ ಮಾಡ್ತೀರಿ ಅಲ್ಲಿ ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮುಂದಿನ ಕ್ರಿಯಾ ಯೋಜನೆ ಇರ್ತದೆ. ಆ ಬಸ್ ಸ್ಟಾಪ್ ಆಯಿತು ಅಂದ್ರೆ ಅಲ್ಲಿ ಬಂದು ಜನ ಕೂತು ಆ ಬಸ್ಸಿಗೆ ಹೋಗೋಕ್ಕೆ ಅನುಕೂಲ ಆಗ್ತದೆ. ಆ ಪ್ರಯತ್ನ ಮಾಡಿ ನಗರ ಸಾರಿಗೆ ಟ್ರಾಫಿಕ್ ಮೂವ್ಮೆಂಟ್ ಏನಿರ್ತದೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಜನತೆಗೆ ಇವರ ಲೋಕಾರ್ಪಣೆಗಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಬಸ್ ಡಿಪೋ 19-20 ವರ್ಷ ಆಗಿರಲಿಲ್ಲ. ಆ ಡಿಪೋ ಕೆಲಸದಲ್ಲಿ ಮುಂದಿನ ಸರೌಂಡಿಂಗ್ ರೋಡ್ಸ್
ಡೆವಲಪ್ ಮಾಡ್ತಾ ಇದ್ದೀವಿ. ಅನುಕೂಲ ಅಂತಂದರೆ ಈ ನಗರಕ್ಕೆ ಮತ್ತು ಈ ತಾಲೂಕಿಗೆ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.